ಜಪಾನಲ್ಲಿ ಇವತ್ತು ಮಳೆ ಬರ್ತಾ ಇದೆ. ನಿನ್ನೆ ಭೂಕಂಪ ಆಗಿತ್ತು, ಇವತ್ತು ಟೈಫೂನ್ ಹೇಳಿದ್ದಾನೆ, ಫುಲ್ ಗಾಳಿ ಹೇಳಿದ್ದಾನೆ. ಮತ್ತು 2 ದಿವಸದಲ್ಲಿ ಎಲ್ಲ ನೋಡ್ತಾ ಇದ್ವಿ ಜಪಾನಲ್ಲಿ. ಎಲ್ರಿಗೂ ನಮಸ್ಕಾರ. ಜಪಾನಲ್ಲಿ ಇವತ್ತು ಮಳೆ ಬರ್ತಾ ಇದೆ, ಹಾಗೆ ಮತ್ತು ಟೈಫೂನ್ ವಾರ್ನಿಂಗ್ ಕೊಟ್ಟಿರ್ತಾರೆ. ಇದು ನೋಡಿ, ನಾನಿರೋದು ಟೋಕಿಯೋದಲ್ಲಿ. ನೋಡಿ, ಟೋಕಿಯೋ ಅಂತಂದರೆ ಬರೀ ಬಿಲ್ಡಿಂಗು ಆ ಥರ ಅಂತ ಏನಿಲ್ಲ. ಟೋಕಿಯೋದಲ್ಲಿ ಕಾಡು ಇದೆ. ನೋಡಿ, ನಾನಿರೋದು ಟೋಕಿಯೋದ ಒಂದು ಏರಿಯಾದಲ್ಲಿ, ಅಂದರೆ ಮಚ್ಚಿದ ಅಂತ ಏರಿಯಾ ಇದೆ. ನೋಡಿ, ಆ ಏರಿಯಾದಲ್ಲಿ ನೋಡಿ, ಇದು ನಾವಿರೋ ಏರಿಯಾ ಹೆಂಗಿದೆ ನೋಡಿ. ಮಳೆ ಬೇರೆ ಬರ್ತಾ ಇದೆ ಇವತ್ತು. ಭಾನುವಾರ. ಹೈಡ್ರೋ ಹೂಗಳು ಬಿಟ್ಟಿರೋವು ನೋಡಿ, ಹೆಂಗೆ ಬಿಟ್ಟಿದ್ದಾವೆ. ಇಲ್ಲಿ ಅಲ್ಲ, ಮಳೆ ಬರ್ತಾ ಇದೆ ಇವತ್ತು. ಜಪಾನಲ್ಲಿ 3 ದಿವಸದಿಂದ ಹತ್ಬೇಕಾಗ್ತಾ ಇದೆ. ಮೌಂಟ್ ಫುಜಿ ಹತ್ರ ಕವಾಗುಚಿಕೋ ಲೇಕ್ ಅಂತ ಇದೆ. ಅಲ್ಲಿ ನಿನ್ನೆ ರಾತ್ರಿ ಅಂದರೆ 11:10 ಸೋಮವಾರ ಜಾಸ್ತಿ ಆಯಿತು. ಇವತ್ತು ಆ ಮಧ್ಯಾಹ್ನ ಅರ್ಧ ಜಾಗದಲ್ಲಿ ಜಾಸ್ತಿ ಆಗ್ತಾಯಿದೆ. ಮ್ಯಾಗ್ನಿಟ್ಯೂಡು 5.6 ಆಗಿತ್ತು. ಇವಾಗ ಮಧ್ಯಾಹ್ನ ಮತ್ತೆ ಆಯಿತು, ಕಡಿಮೆ ಆಯಿತು, 2.6 ಇದೆ ಅಂತ. ಏನು ಅನುಭವ ಆಗಲಿಲ್ಲ. ಆದರೆ ಜಪಾನಲ್ಲಿ ಲೈಫ್ ಎಲ್ಲ ಸರಾಗವಾಗಿ ನಡೀತಾ ಇದೆ. ನಿನ್ನೆ ರಾತ್ರಿ ಏನಾಯ್ತಲ್ವ, ಅದೇ ರೀತಿ ನಮ್ಮ ಹಳ್ಳಿಯಲ್ಲಿ, ಅಂದರೆ ನಮ್ಮೂರ ಕಡೆ ಆಗ್ಬಿಟ್ರೆ ಅಂತಂದರೆ ನಮ್ಮ ಮನೆಗಳೆಲ್ಲ ಬಿದ್ದೋಗ್ಬಿಡ್ತವೆ. ಅಷ್ಟು ಇದಾಯ್ತು, ಹಂಗೆ ಫುಲ್ ಅಂದಾಗ ಗಡಗಡ ನಡ್ತಾ ಇತ್ತು ಅಷ್ಟು. ಸೊ ಅದೇ ಹೊತ್ತಿಗೆ ಹತ್ಬೇಕು ಅಲರ್ಟು ಬಂತು. ಎವ್ಯಾಕ್ಯೂಷನ್ ಆಗಿ ಅಂತ ನೋಡಿ. ಆದರೆ ಲೈಫ್ ಜಪಾನಲ್ಲಿ ನೆಕ್ಸ್ಟೇ. ನಮ್ಮ ಮನೆ ಹತ್ರ ಇರುವ ದಾಯ್ಹತ್ಸು ಅಂದರೆ ಇದು ಟೊಯೋಟಾದೊಂದು ಬ್ರ್ಯಾಂಡು. ಇದು ಮೋಸ್ಟ್ ಜಾಸ್ತಿ ಜಪಾನಲ್ಲೇ ಜಾಸ್ತಿ ಸೇಲ್ ಆಗ್ತೈತಿ. ಇದು ಸ್ಮಾಲ್ ಕಾರ್ಸ್ ಎಲ್ಲ ಇರೋಲ್ಲ, ಜಪಾನ್ ರೋಡಿಗೆ ತಕ್ಕಂಥ ಮಾಡಲ್ ಮಾಡ್ತಾರೆ ನೋಡಿ ಇವರೆಲ್ಲ. ಜಪಾನಲ್ಲಿ ಮಳೆ ಬರಲಿ, ಏನೋ ಸ್ವಲ್ಪ ತೊಂದರೆ ಆದರೂ ಬೇಗ ಸರಿ ಮಾಡ್ತಾರೆ. ರೋಡೆಲ್ಲ ನೀಟಾಗಿದೆ, ಮಳೆ ನೀರು ನೀಟಾಗಿ ಹೋಗುತ್ತೆ ನೋಡಿ. ಲೈಫ್ ಎಲ್ಲ ಐತಿ. ಕಡೆ ಹೋಗೋಣ. ಈಗ ನಾಲ್ಕು ಹೋಗ್ಬೇಕು. ಬಿತ್ತಿವಾಗ ನಮ್ಮ ಮನೆ ಹತ್ರ ಒಂದು ಪೊಲೀಸ್ ಸ್ಟೇಷನ್ ಇದೆ. ಅಷ್ಟೇ ಸಣ್ಣಗಿದೆ ಒಂಥರ ನೋಡಿ. ಇದು ಎಲೆಕ್ಟ್ರಿಕ್ ಗಾಡಿ, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಒಂದು. ಸೊ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂತಂದರೆ, ನಿನ್ನೆ ನಮ್ಮೊಬ್ಬರು ದೋಸ್ತರು ಫೋನ್ ಮಾಡಿದ್ರು ಇಂಡಿಯಾದಿಂದ. ಜಪಾನಲ್ಲಿ ಹತ್ಬೇಕಾಗ್ತಾ ಇದೆ ಅಂತ, ಟೈಫೂನ್ ಸ್ಟಾರ್ಟ್ ಆಗಿದೆ ಅಂತ, ಹೆಂಗೆ ಲೈಫು ಅಂತ. ಅವ್ರಿಗೆ ಈ ವಿಡಿಯೋ ಕಳಿಸ್ತೀನಿ, ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತೀನಿ ನೋಡಿ.
ನೋಡಿ ಇದೇ ಪೊಲೀಸ್ ಸ್ಟೇಷನ್ನು ಹಂಗೈತಿ. ದೊಡ್ಡಕ್ಕೆ ಇರಂಗಿಲ್ಲ ಜಪಾನಲ್ಲಿ ಪೊಲೀಸ್ ಸ್ಟೇಷನ್. ಇದು ಮೊಬೈಲ್ ಸಿಮ್ ಕಾರ್ಡ್ ಶಾಪು. ನಮ್ಮ ಏರಿಯಾ ನೋಡ್ರಿ, ನಮ್ಮ ಏರಿಯಾ ಹಿಂಗೈತ್ರಿ. ರೋಡ್ಸ್ ಎಲ್ಲ ಕ್ಲೀನಾಗಿರ್ತವೆ. ಮಳೆ ನೀರು ಬಂದರೆ ನೀಟಾಗಿ ಹೋಗ್ತೇವೆ, ಅಷ್ಟು ಗಲೀಜು ಆಗಂಗಿಲ್ಲ. ನಮ್ಮೂರ ಕಡೆ ಎಲ್ಲ ಭಯ, ಜಪಾನಲ್ಲಿ ಭೂಕಂಪ ಆಗ್ತದೆ ಹುಷಾರಾಗಿರ್ರಿ ಅಂತ. ಜಪಾನು ಆಲ್ರೆಡಿ ಭೂಕಂಪಕ್ಕೋಸ್ಕರನೇ ತಯಾರಿ ನಿಂತ್ಕೊಂಡಿದೆ. ವರ್ಷದಲ್ಲಿ ಎಷ್ಟೋ ಬಾರಿ ಅವ್ರಿಗೆ ಭೂಕಂಪ ಆಗುತ್ತೆ, ಡೈಲಿ ಆಗ್ತದೆ ರೀ. ನಾನು ಈ ವಿಡಿಯೋದ ಪೋಸ್ಟ್ ಮಾಡ್ತೀನಲ್ಲ, ಅವಾಗ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಜಪಾನ್ ಮೆಟ್ರೋ ಅಂದರೆ ಜಪಾನ್ ಮೆಟ್ರಾಲಜಿ ಅವರು ಪೋಸ್ಟ್ ಮಾಡ್ತಿರ್ತಾರೆ. ಅಂದರೆ ಜಪಾನಲ್ಲಿ ಎಲ್ಲಿ ಅರ್ಥ ಬೇಕಾಗಲಿ ಬಂದುಬಿಡುತ್ತೆ, ಆಗಿ 1-2-3 ನಿಮಿಷಕ್ಕೆ ಅಪ್ಲೋಡ್ ಮಾಡ್ತಾರೆ. ಅದನ್ನು ನೀವು ನೋಡ್ಬೋದು ಕೂತ್ಕೊಂಡು ಮೇಲೆ. ನಮ್ಮ ಏರಿಯಾ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಳ್ಳೆ ಎಲ್ಲ ಹೂ ಬಿಡಾಗ್ಬಿಡುತ್ತೆ. ಎಲ್ಲ ರೂಲ್ಸ್ ಪ್ರಕಾರ ನಡೀತೆ ಜಪಾನಲ್ಲಿ. ಅದು ಒಂದು ಖುಷಿ ವಿಚಾರ. ಎಲ್ಲ ರೂಲ್ಸ್ ನೋಡೋಕ್ರಿ. ಉದಾಹರಣೆಗೆ ಅಯೋಧ್ಯ ರಾಮ ಮಂದಿರದಾಗ ಹುಂಡಿ ದುಡ್ಡು ಹೊಡೆದ್ಬಿಟ್ರ. ಎಷ್ಟು ನಾವು ಜನ ಚೇಂಜ್ ಆಗ್ಬೇಕು. ಜನ ಚೇಂಜ್ ಆದರೆ ಎಲ್ಲ ಸರಿ ಆಗುತ್ತೆ. ಅಂಬೇಡ್ಕರ್ ಮಾಡಿರೋ ಸಂವಿಧಾನದ ಲೂಪ್ ಹೊಡ್ಕೊಂಡು ನಮ್ಮ ಆಸೆ ಪ್ರಕಾರ ಸತ್ತಾಗಿ ಹೋಗ್ತಾರೆ ನಂಗೆ ಆಸ್ತಿ ಎಲ್ಲ ಮಾಡಿ ನಾಳೆ ರೋಗ ಹಚ್ಕೊಂಡು ದವಾಖಾನೆ ಬಿದ್ದು ಡಾಕ್ಟ್ರ್ ರಿಪೇರ್ ತಗೊಂಡು ಲೈಫ್ ನಮಗೆ ಅದಾಗ ಆರೋಗ್ಯವಾಗಿರೋಂಗಿಲ್ಲ. ನೋಡ್ರಿ, ನಮ್ಮ ಏರಿಯಾದ ಇದು ನಮ್ಮ ಲಾಸನ್ನು ಹಿಂಗೆ ಇರ್ತದೆ ನೋಡ್ರಿ ಲೈಫ್. ಇದು ಇವತ್ತಿನ ಭಾನುವಾರದ ಅಪ್ಡೇಟ್ ಜಪಾನಿಂದ. ಯಾರಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಜಪಾನ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಮತ್ತು ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಹ್ಯಾಪಿ ವೀಕೆಂಡ್. ಬಾಯ್.